ಉಡುಪಿ ಸೆರಾಕೇರಿಂದ ಇವತ್ತಿನ ದಿವಸ ನಾವು ಮಮತಾ ಸಿಸ್ಟರ್ ಅವರ ಮನೆಗೆ ವಿಸಿಟ್ ಮಾಡಿದ್ದೇವೆ. ಸೊ ಕೇಳ್ತಾ ಬರುವ ಸೆರಾಕೇರ್ ಥೆರಪಿಯನ್ನು ಮಾಡಿ ಯಾವ ರೀತಿಯಾಗಿ ಬೆನಿಫಿಟ್ ಪಡ್ಕೊಂಡಿದ್ದಾರೆ, ಹಾಗೆಯೇ ಮನೆಯಲ್ಲಿ ಹೇಗೆಲ್ಲ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾ ಇದ್ದಾರೆ ಅಂತೇಳಿ ಬನ್ನಿ. ಸೂಪರ್. ಪ್ರೋಟಾನ್ ಬೆಲ್ಟನ್ನು ಈ ರೀತಿಯಾಗಿ ನೇರವಾಗಿ ತಗೊಳ್ಳುವಾಗ ನಮ್ಮ ಬೆನ್ನು ಮೂಳೆಗೆ ಥೆರಪಿ ಅನ್ನುವಂಥದ್ದು ಆಗ್ತಾ ಬರ್ತದೆ. ಈ ರೀತಿಯಾಗಿ ಚೆಸ್ಟಿಗೆ ಕಟ್ಟಿ ಥೆರಪಿಯನ್ನು ಮಾಡುವಾಗ ಅಸ್ತಮದ ರಿಲೇಟೆಡ್ ಪ್ರಾಬ್ಲಮ್ ಏನಾದರೂ ಇದ್ದರೆ, ಬ್ರೀದಿಂಗ್ ಪ್ರಾಬ್ಲಮ್ ಇದ್ದರೆ ಕ್ಲಿಯರ್ ಆಗ್ತಾ ಬರ್ತದೆ. ನೀವು ಈ ರೀತಿಯಾಗಿ ಫೇಸಿಗೆ ಇದರ ಲೈಟ್ ಎಫೆಕ್ಟ್ ಅನ್ನು ತಗೊಳ್ಳುವಾಗ ಸ್ಕಿನ್ನಲ್ಲಿ ಏನಾದರೂ ಡಾರ್ಕ್ ಸರ್ಕಲ್ಸ್ ಇದ್ದರೆ, ಬ್ಲ್ಯಾಕ್ ಪ್ಯಾಚಸ್ ಇರುವಾಗ ಎಲ್ಲವೂ ಕೂಡ ಕ್ಲಿಯರ್ ಆಗ್ತಾ ಬರ್ತದೆ. ಹಾಗೆಯೇ ಐ ರಿಲೇಟೆಡ್ ಪ್ರಾಬ್ಲಮ್ ಇದೆ, ಎಲ್ಲದಕ್ಕೆ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಅನ್ನುವಂಥದ್ದು ಸಿಗ್ತಾ ಬರ್ತದೆ. ಹಾಗೆಯೇ ಇದನ್ನು ಕರೆಕ್ಟಾಗಿ ತಲೆಗೆ ನಾವು ಟಚ್ ಮಾಡಿ ತಗೊಳ್ಳುವಾಗ ಮೈಗ್ರೇನ್ ಆಗಿರ್ಬೋದು, ಸೈನಸ್ ಬ್ಲಾಕೇಜ್, ಹಾಗೆಯೇ ಹಲ್ಲು ನೋವಿನಂಥ ಸಮಸ್ಯೆ ಎಲ್ಲ ಇರುವಾಗ ಚೆನ್ನಾಗಿ ರಿಸಲ್ಟನ್ನು ಕೊಡ್ತಾ ಬರ್ತದೆ. ನಮಸ್ತೆ ಸಿಸ್ಟರ್. ನಮಸ್ತೆ. ಎಷ್ಟು ದಿನದಿಂದ ಸಿಸ್ಟರ್ ಸೆರಾಕೇರ್ ಥೆರಪಿಯನ್ನು ಮಾಡ್ತಾ ಇದ್ದೀರಾ? ನಾನು 5 ದಿನದಿಂದ ಮಾಡ್ತಾ ಇದ್ದೀನಿ. ಓಕೆ. ಸೆರಾಕೇರ್ಗೆ ಬರೋಕ್ಕಿಂತ ಮುಂಚೆ ಏನೆಲ್ಲ ಪ್ರಾಬ್ಲಮ್ ಇಂದ ಸಫರ್ ಆಗ್ತಾ ಇದ್ವಿ? ಸೆರಾಕೇರಿಂದ ಸೆರಾಕೇರಿಗೆ ಬರುವ ಮುಂಚೆ ನನಗೆ ಥೈರಾಯ್ಡ್ ಪ್ರಾಬ್ಲಮ್ ಇತ್ತು, ಗ್ಯಾಸ್ಟ್ರಿಕ್ ಸಮಸ್ಯೆ ಇತ್ತು, ನಿದ್ರೆ ಬರ್ತಾ ಇರಲಿಲ್ಲ, ಬ್ರೀದಿಂಗ್ ಸಿವಿಯರ್ ಬ್ರೀದಿಂಗ್ ಪ್ರಾಬ್ಲಮ್ ಇತ್ತು, ಮಸಲ್ ವೀಕ್, ತುಂಬ ವೀಕ್ ಇತ್ತು, ನಡಿಲಿಕ್ಕೆ ಆಗ್ತಾ ಇರಲಿಲ್ಲ, ಕೈಯಲ್ಲಿ ಭಾರ ಆಗ್ತಾ ಇರಲಿಲ್ಲ, ಕೂತ್ಕೊಳ್ಳಿಕ್ಕೆ ಆಗ್ತದೆ. ಸಿಸ್ಟರ್ ಎಲ್ಲ ಪ್ರಾಬ್ಲಮ್ಸ್ ಅಲ್ಲ ಎಷ್ಟು ವರ್ಷದಿಂದ ಸಫರ್ ಆಗ್ತಾ ಇದ್ವಿ? ನಾನು 10 ವರ್ಷದಿಂದ ಸ್ಲೋಲಿ ಜಾಸ್ತಿ ಆಗ್ತಾ ಇರ್ತೀವಿ. 2-3 ವರ್ಷದಿಂದ ಸಿವಿಯರ್ ಆಗ್ತದೆ. ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಉಂಟು. ಇಷ್ಟು ಪ್ರಾಬ್ಲಮ್ಗಳಿಗೆ ನೀವು ಹೊರಗೆ ಏನಾದರೂ ಮೆಡಿಸಿನ್ ಮಾಡಿದ್ದೀರಾ? ಹೌದು, ತುಂಬ ಕಡಿಮೆ ಮಾಡಿದ್ದೀನಿ. ಆಯುರ್ವೇದಿಕ್ ಮೆಡಿಸಿನ್, ಇಂಗ್ಲೀಷ್ ಮೆಡಿಸಿನ್ ಮಾಡಿ ಥೈರಾಯ್ಡ್ ಸರ್ಜರಿ ಆಗಿದೆ. ಆಮೇಲೆ ತುಂಬ ವೀಕ್ ಆಗ್ತಾ ಬಂದಿದ್ದೀನಿ. ಓಕೆ. ನೀವು ಈಗ ಥೈರಾಯ್ಡ್ ಸರ್ಜರಿ ಮಾಡಿದ್ದೇನೆ ಅಂತ ಹೇಳಿದ್ರಿ. ಆ ಸರ್ಜರಿ ನಿಮಗೆ ಅಗತ್ಯ ಇತ್ತು ಅಂತ ಹೇಳಿ ಅನ್ನಿಸ್ತಾ ಆ್ಯಕ್ಚುಲಿ ಬೇಡ ಇತ್ತು, ಆದರೆ 2 ಡಾಕ್ಟರ್ಗೆ ಸಜೆಷನ್ ಮಾಡಿ ಅವರು ಆಪರೇಷನ್ ಮಾಡಿ ಆದಮೇಲೆ ನನಗೆ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಬಂತು. ಓಕೆ. ಬ್ರೀದಿಂಗ್ ಪ್ರಾಬ್ಲಮ್ ಅಂತ ಹೇಳ್ತೀವಿ. ಸುಮಾರು 8 ವರ್ಷಗಳಿಂದ ಒಂದು ಪ್ರಾಬ್ಲಮಿಂದ ಸಫರ್ ಆಗ್ತಾ ಇದೆ. ಅದೇ ಈ ಸೆರಾಕೇರ್ ಥೆರಪಿಯನ್ನು ಮಾಡುವಾಗ ನಿಮಗೆ ಯಾವುದೆಲ್ಲ ಪ್ರಾಬ್ಲಮ್ಗೆ ತುಂಬ ಚೆನ್ನಾಗಿ ರಿಸಲ್ಟ್? ನನಗೆ ಬ್ರೀದಿಂಗ್ ಪ್ರಾಬ್ಲಮ್ ತುಂಬ ಕಡಿಮೆ ಆಗಿದೆ, 90% ಕಡಿಮೆ ಆಗಿದೆ. ಮತ್ತು ಅದೇ ಇಲ್ಲಿ ಎತ್ತಲಿಕ್ಕೆ ಎಲ್ಲ ಇಲ್ಲ, ಕೈಯಲ್ಲಿ ಸ್ಟ್ರೆಂತ್ ಬಂದಿದೆ, ಕಾಲಿಗೆ ನೀವು ಜೋಲಿ ಬರ್ಬೋದು. ಯಾಕಂದರೆ ತುಂಬ ಲಾಂಗ್ ಟರ್ಮಿಂದ ನಾನು ಸಫರ್ ಆಗ್ತದೆ, ತುಂಬ ವರ್ಷಗಳ ಪ್ರಾಬ್ಲಮ್. ಹಾಗಾಗಿ ಆಗ್ಬೋದನ್ನು ಭರವಸೆ ಇದೆ ನನಗೆ. ಓಕೆ. ಈ ಪ್ರಾಬ್ಲಮ್ ಇದೆಲ್ಲ ನೀವು ಯಾವ ಥೆರಪಿಯನ್ನು ಮೇಯ್ನ್ ಆಗಿ ಮಾಡಿದ್ರಿ? ಯಾವ ಥೆರಪಿಯಲ್ಲಿ ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಬಂದರೆ? ನನಗೆ ಮ್ಯಾಥ್ ಥೆರಪಿ ಮತ್ತು ಅದನ್ನು ಸ್ಟೀಮ್ ಈ 4 ಥೆರಪಿಯನ್ನು ತುಂಬ ಚೆನ್ನಾಗಿ ರಿಸಲ್ಟನ್ನು ಪಡ್ಕೊಂಡಿದ್ದೀರಿ. ಓಕೆ. ಈಗ ಮನೆಯಲ್ಲಿ ಕೂಡ ನೀವು ಥೆರಪಿಯನ್ನು ಯೂಸ್ ಮಾಡ್ತಾ ಇದ್ದೀರಾ, ಹೇಗೆ ಫೀಲ್ ಆಗ್ತಾ ಉಂಟು ನನಗೆ ನಿಮಗೆ? ತುಂಬ ಒಳ್ಳೆಯದಾಗ್ತದೆ. ನಾನು ಸೆರಾಕೇರಿಗೆ ಬಂದಾಗ ಒಂದರ ಸ್ಟೀಮ್ ತಗೊಂಡೆ, ನನಗೆ ರಿಲ್ಯಾಕ್ಸ್ ಆಯಿತು. ಹಾಗಾಗಿ ನಾನೇ ಕೇಳಿ ನನಗೆ ಬೇಕು ಮನೆಯಲ್ಲಿ ಮಾಡಲಿಕ್ಕೆ ಅಂತೇಳಿ ಅವರಾಗಿ ಏನು ಹೇಳಿಲ್ಲ, ನಾನು ಕೇಳಿ ತಗೊಂಡದ್ದು. ನಿಮ್ಮ ಇಷ್ಟದಲ್ಲಿ ಅಂದರೆ ಒಂದೊಂದು ಸಲ ಹೋಗ್ಲಿಕ್ಕೆ ಆಗೋದಿಲ್ಲ. ಮತ್ತು ನನ್ನ ಹಸ್ಬೆಂಡಿಗೂ ಇದಕ್ಕೂ ಪ್ರಾಬ್ಲಮ್ ಉಂಟು, ಅವರಿಗೂ ಬರಲಿಕ್ಕೆ ಟೈಮ್ ಆಗೋದಿಲ್ಲ, ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದಲ್ಲ ಅಂತ ಹೇಳಿ ತುಂಬ ಯೂಸ್ ಆಯಿತು. ಮತ್ತು ಚೆನ್ನಾಗಿ ರಿಸಲ್ಟ್ ಬರ್ತಾ ಉಂಟು, ಚೆನ್ನಾಗಿ ಯೂಸ್ ಮಾಡ್ತಾ. ನೀವು ನಿಮ್ಮ ಹಸ್ಬೆಂಡ್ ವರ್ಕಿಗೆ ಹೋಗ್ತಾರೆ, ಬರಲಿಕ್ಕೆ ಟೈಮ್ ಆಗೋದಿಲ್ಲ ಅಂತೇಳಿ ಅವರಿಗೋಸ್ಕರ ನನಗೆ ತಂದಿದ್ದೀರಾ. ನಿಮಗೆ ಒಂದಷ್ಟು ಪ್ರಾಬ್ಲಮ್ ಇದೆ, ಹಾಸ್ಪಿಟಲಿಗೆ ಎಷ್ಟು ಒಂದು ಅಮೌಂಟ್
ಮಾಡಿದ್ದೀರಾ? ನಾನು ಲೆಕ್ಕ ಮಾಡಲಿಲ್ಲ, ಆದರೆ 1 lakh ಅಂತೂ ಆಗಿದೆ. ಅದರಿಂದ ಜಾಸ್ತಿಯೂ ಆಗಿದೆ, ಕಡಿಮೆ ಅಂತೂ ಆಗಿದೆ. ಈಗ ನೀವು ಸೆರಕೆಯಲ್ಲಿ ಬಂದು ಥೆರಪಿಯನ್ನು ಮಾಡಿ ರಿಸಲ್ಟ್ ಪಡ್ಕೊಂಡಿದ್ದೀರಾ, ಹಾಗೆ ಪ್ರಾಡಕ್ಟ್ ಬೇಕಂತೇಳಿ ಮನೆಗೆ ಕೂಡ ತಗೊಂಡಿದ್ದೀರಾ, ಅದು ನಿಮ್ಗೆ ಏನಾದ್ರು ವೇಸ್ಟ್ ಅಂತೇಳಿ ಅನ್ನಿಸ್ತಾ ಇದೆಯಾ? ಏನೂ ವೇಸ್ಟ್ ಅಂತ, ಅಷ್ಟು ಒಳ್ಳೆ ರಿಸಲ್ಟ್ ಕೊಡ್ತಾ ಉಂಟು, ಇನ್ನೂ ಕೊಡ್ಬೋದು. ಅದು ತುಂಬ ಖುಷಿ ಆಗ್ತಾ ಉಂಟು ಅದರಲ್ಲಿ ಇದು ಥೆರಪಿ ಮಾಡಲಿಕ್ಕೆ. ಹಾಗೆ ನೀವು ಥೆರಪಿಗೆ ಬರೋಕ್ಕಿಂತ ಮುಂಚೆ ನಿಮಗೆ ನಡಿಲಿಕ್ಕೆಲ್ಲ ಆಗ್ತಾ ಇರಲಿಲ್ಲ, ಇವರ ಸಪೋರ್ಟ್ ಅನ್ನ ಇಟ್ಕೊಂಡು ನೀವು ನಡೀತಾ ಇದ್ರಿ. ಸೊ ಈಗ ಹೇಗೆ ಇದೆಯಾ ಪ್ರಾಬ್ಲಮ್? ತುಂಬ ಕಡಿಮೆ ಆಗ್ತಾ ಉಂಟು, ಕಂಪ್ಲೀಟ್ ಇದಾಗಲಿಲ್ಲ, ಅಂದರೆ ತುಂಬ ಹಿಂದಿದ್ದು ಅದು ಪ್ರಾಬ್ಲಮ್, ಅದರಿಂದಾಗಿ ಇನ್ನು ಗ್ರ್ಯಾಜುವಲಿ ಕಡಿಮೆ ಆಗ್ಬೋದನ್ನೋ ಭರವಸೆ ಇದೆ. ಈ ಸೆಲೆಕ್ಟ್ ಮಾಹಿತಿ ನಿಮಗೆ ಯಾರು ಹೇಳಿದ್ದು? ಅದು ನನಗೆ ಆ್ಯಕ್ಚುಲಿ ನಾನು ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡ್ತಾ ಇದ್ದೆ. 10 years ಬ್ಯಾಕೆ ನನಗೆ ಸ್ಕೂಲ್ ಟೀಚರ್ಸ್ ಹೇಳಿದ್ರು, ಆದರೆ ಆಗ ಸ್ಕೂಲಲ್ಲಿ ವರ್ಕ್ ಇದೆ, ಸಂಜೆ ಬೆಳಿಗ್ಗೆ ಹೋಗಿ ಸಂಜೆ ಬರೋದು, ಟೈಮ್ ಸಿಗ್ತಾ ಇಲ್ಲ ಅಂತ ಹೇಳಿ ನಾನು ಬರಲಿಲ್ಲ. ಈಗ ಅಂದರೆ ನನಗೆ ಈ ಕಾಯಿಲೆಯಿಂದಾಗಿ ನನಗೆ ಕೆಲಸವೇ ಬಿಡುವಂಥ ಪರಿಸ್ಥಿತಿ ಬಂತು. ಹಾಗಾಗಿ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಹೋದವರು ಕಾಲ್ ಮಾಡಿ ಹೇಳಿದರು, ಅಂದರೆ ಅವರೊಟ್ಟಿಗೆ ನಾನು ಅಂಕೋಲಕ್ಕೆ ಎಲ್ಲ ಹೋಗಿದ್ದೆ, ಇದು ಮಸಾಜ್ ಮಾಡಿಸ್ಲಿಕ್ಕೆಲ್ಲ, ಅದರಲ್ಲಿ ಏನು ಕಡಿಮೆ ಆಗಲಿಲ್ಲ, ಇಲ್ಲಿ ಕರ್ಕೊಂಡು ಬಾ ಅಂತ ಹೇಳಿದ್ರು. ಹಾಗೆ ಬಂದು ನೋಡಿ ನನಗೆ 1 ವೀಕಲ್ಲೇ ರಿಸಲ್ಟ್ ಬಂದಿತ್ತು. ಹಾಗಾಗಿ ತುಂಬ ಖುಷಿ ಆಯ್ತು. ಅಲ್ಲಿ ಎಕ್ಸಸೈಸ್, ಅಲ್ಲಿಯ ಸ್ಟಾಫು, ಅಲ್ಲಿ ಒಂದು ನಾನು ತುಂಬ ಇಷ್ಟಪಡೋ ಜಾಗ ಅಂದರೆ ಫಸ್ಟ್ ನನ್ನ ಸ್ಕೂಲ್, ಸೆಕೆಂಡ್ ಪ್ಲೇಸ್ ನಂದು ಸಲಾಕೆ ಸೆಂಟರ್ ಅಂತ ಹೇಳಿ. ಅಷ್ಟು ಒಳ್ಳೆ ಸ್ಟಾಫು, ಒಳ್ಳೆ ರೀತಿ ಒಂದು ನಗು ಮೊಗದಲ್ಲಿ ಎಲ್ಲರೂ, ಒಂದು ದಿವಸ ಬರದಿದ್ದರೆ ಎಲ್ಲ ಬಂದು ಮಾತಾಡ್ತಿದ್ರು. ಎಲ್ಲಿಯೂ ನಮ್ಮ ಈಗ ನೆಂಟರಿಷ್ಟ ಮನೆಯಲ್ಲಿ ಹೋದರೂ ಅಷ್ಟು ಒಳ್ಳೆ ಆದಿತ್ಯ ನಮಗೆ ಸಿಗಲಿಕ್ಕಿಲ್ಲ, ಅಷ್ಟು ಒಳ್ಳೆ ರೀತಿಯಲ್ಲಿ ಅವರು ನಮ್ಮನ್ನು ಇದು ಮಾಡ್ತಾರೆ. ಗೋಚರ ಹೇಳಿದ್ರಿ 10 ವರ್ಷಕ್ಕಿಂತ ಮುಂಚೆ ಗೊತ್ತಿತ್ತು ಅಂತೇಳಿ, ಬಟ್ ಬರ್ಲಿಕ್ಕೆ ಆಗ್ಲಿಲ್ಲ. ಆಗ ನಾನು ಒಂದು ವೇಳೆ ಬರ್ತಾ ಇದ್ರೆ ನಾನೀಗ ಸ್ಕೂಲಿಗೆ ಹೋಗ್ತಾ ಇದ್ದೆ. ಹೆಲ್ತ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಈಗ ಗೊತ್ತಾಗ್ತಾ ಉಂಟು. ಕೆಲವರು ಹೇಳ್ತಾರೆ ಡ್ಯೂಟಿಗೆ ಹೋಗ್ಲಿಕ್ಕೆ ಇರ್ತದೆ ಮತ್ತೆ ಮಾಡುವಂತೇಳಿ, ನಿಮ್ಮದು ಅನಿಸಿಕೆ ಏನು? ನಿಮ್ಗೆ ಗೊತ್ತಿದೆ, ಅದನ್ನು ಫೀಲ್ ಮಾಡಿದ್ರೆ? ನಾನು ಎಲ್ರಿಗೂ ಹೇಳೋದು ಒಂದೇ, ನಿಮ್ಮ ಆರೋಗ್ಯದ ಬಗ್ಗೆ. ನಿಮಗೆ ಕೆಲವರು ಹೇಳ್ತಾರೆ ನನಗೆ ಏನೂ ಕಾಯಿಲೆ ಇಲ್ಲ, ಅದರ ಒಳಗಿರುವ ಕಾಯಿಲೆ ಯಾರಿಗೂ ಗೊತ್ತಾಗಲಿಲ್ಲ, ಅದು ಹೊರಗೆ ಬೀಳೋ ಮೊದಲು ನೀವು ಶರಾಕರಿದು ಫ್ರೀ ಥೆರಪಿ ವಿದೌಟ್ ಮನಿ ಹೋಗಿ ತಕ್ಕೊಂಡು ಆರೋಗ್ಯವಂತರಾಗಿ ಈ ರೀತಿಯಲ್ಲಿ ನಾನು ಎಲ್ರಿಗೂ, ಈಗಂದರೆ ಹೆಲ್ತ್ ಪ್ರಾಬ್ಲಮ್ ದಿನದಿಂದ ದಿನ ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಇದೆ. ಅದಕ್ಕೋಸ್ಕರ ಫ್ರೀ ಟ್ರೀಟ್ಮೆಂಟನ್ನು ನೆಗ್ಲೆಕ್ಟ್ ಮಾಡದೆ ಎಲ್ಲರೂ ಹೋಗಿ ತಕ್ಕೊಳ್ಳಿ ಅಂತ ನಾನು ಎಲ್ರಿಗೂ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಸಫರ್ ಆದಾಗ ಯಾರು ಸಫರ್ ಆಗಬಾರ್ದು. ಕೊನೆಯದಾಗಿ ಇಷ್ಟೆಲ್ಲ ಬೆನಿಫಿಟ್ ಪಡ್ಕೊಂಡಿದ್ದೀರಾ, ಸೆರಕೆರಿಗೆ ಬರುವವರಿಗೆ ಅದೇನಾದರೂ ಹೇಳಲಿಕ್ಕೆ ನಿಮಗೆ ಇಷ್ಟಪಡ್ತೀರಾ? ಸರಕಾರಿಗೆ ಎಲ್ಲರೂ ಬನ್ನಿ, ಟ್ರೀಟ್ಮೆಂಟ್ ತೆಕ್ಕೊಳ್ಳಿ, ಅಲ್ಲಿ ಆಲ್ಕಲೇ ನೀರು, ಅದು ಸೂಪರಾಗಿ ರಿಸಲ್ಟ್ ಕೊಡ್ತದೆ. ಎಲ್ಲ ರೀತಿಯಲ್ಲಿ, ಎಲ್ಲ ಹಸಿವೆಲ್ಲದವರಿಗೆ, ಹಸಿವೆ, ಗ್ಯಾಸ್ಟ್ರಿಕ್ ಸಮಸ್ಯೆ, ಎಲ್ಲರೂ ಬನ್ನಿ, ಎಲ್ಲರೂ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳಿ ನಾನು ಎಲ್ಲರ ಹತ್ರವೂ ಕೇಳ್ಕೊಳ್ತಾ ಇದ್ದೀನಿ. ಒಮ್ಮೆ ಬಂದು ನೋಡಿ, ನಿಮಗೆ ಮತ್ತೆ ಅಲ್ಲಿ ಬರದೇ ಇರಲಿಕ್ಕೆ ನಿಮಗೆ ಮನಸ್ಸೇ ಬರೋದಿಲ್ಲ, ಆ ಥರದ ವಾತಾವರಣ ಅಲ್ಲಿ ಉಂಟು. ಎಲ್ಲರೂ ಬನ್ನಿ, ಫ್ರೀ ಟ್ರೀಟ್ಮೆಂಟ್ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳಿ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ.